ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದು. ಕಿಚ್ಚನ ಪಂಚಾಯತಿ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಟಿಪ್ಸ್ ಅವರು ಕಿಚ್ಚನ ಪಂಚಾಯತಿಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ ಅಂತಂದ್ರೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಜೊತೆ ಜಗಳ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಅದ್ರ ನೆಕ್ಸ್ಟ್ ಬಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಮತ್ತೆ ಧನುಷ್ ಗೌಡ ಅವರು ಕ್ಯಾಪ್ಟನ್ ಅದರಲ್ಲಿ ಈ ವಾರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಕಿಚ್ಚನ ಪಂಚಾಯತಿಯಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಅಶ್ವಿನಿ ಗೌಡ ತಪ್ಪ ಅಥವಾ ಗಿಲ್ಲಿ ನಟ ತಪ್ಪ ಅಥವಾ ಧನುಷ್ ಗೌಡ ಅವರು ಕ್ಯಾಪ್ಟನ್ ಅದಲ್ಲ ಅದ್ರ ಬಗ್ಗೆ ತಪ್ಪ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಮೊದಲನೇ ಪ್ರೋಮೋದಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಎರಡನೇ ಪ್ರೋಮೋದಲ್ಲಿ ಯಾವ ಕಿಚ್ಚನ ಪಂಚಾಯತಿಲಿ ಯಾರಿಗೆ ಕ್ಲಾಸ್ ತಗೊಂತಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತು ಪ್ರೋಮೋ ಮೊದಲೇ ಇದರ ಟೈಟಲ್ ನೋಡಿದ್ರೆ ಆಡಿ ತಪ್ಪಿದ ಮಾತು ಎಲ್ಲಿ ಮೀರಿದ ನಡವಳಿಕೆ ಕಿಚ್ಚ ಹಾಕ್ತಾರ ಫುಲ್ ಸ್ಟಾಪ್ ಅಂತಂದು ಪ್ರೋಮೋದಲ್ಲಿ ಹೈಲೈಟ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಪ್ರೋಮೋದ ಕ್ಯಾಪ್ಷನ್ ಇದು ಈ ತರ ಇತ್ತು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಒಪಿನಿಯನ್ ಏನೋ ತಪ್ಪದೆ ಕಮೆಂಟ್ ಮಾಡಿ. ಕಿಚ್ಚ ಸುದೀಪ್ ಸರ್ ಅವರು ಇಬ್ಬರಿಗೂ ಫುಲ್ ಸ್ಟಾಪ್ ಹಾಕ್ತಾರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಬಿಗ್ ಬಾಸ್ ಅವ್ರಿಗೆ ಬಂತು ಅಂದ್ರೆ ಈ ವಾರ ಅಂತಂದ್ರೆ ಬರೀ ಗಿಲ್ಲಿದ ಹೈಲೈಟ್ ಮಾಡಿದ ಹೊರತಾಗಿ ಗಿಲ್ಲಿ ಬಿಟ್ಟು ಬೇರೆ ಯಾರ್ದು ಪ್ರೋಮೋ ಸಿಗಲ್ವಾಗಾರೆ ಇವ್ರಿಗೆ ಬಿಗ್ ಬಾಸ್ ಅವ್ರಿಗೆ. ಇದರಲ್ಲಿ ಹೋದ ಎಪಿಸೋಡ್ ಅಲ್ಲಿ ನೋಡಿದಂಗೆ ತಿಳಿಸ್ಕೊಟ್ಟಿದೆ ನಿಮ್ಗೆ ಯಾವ್ದು ರೀತಿ ಅಂದ್ರೆ ಗಿಲ್ಲಿ ಅವ್ರನ್ನ ಹೈಲೈಟ್ ಮಾಡಿದ್ರು. ಈ ಅಶ್ವಿನ್ ಮತ್ತೆ ಗಿಲ್ಲಿ ಜೊತೆ ಸ್ವಲ್ಪ ಜಗಳ ಆಯ್ತಲ್ಲ, ಅದನ್ನೇ ಹೈಲೈಟ್ ಮಾಡಿದ್ರು ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಎರಡನೇ ಪ್ರೋಮೋ ಬಿಟ್ಟಿದಾರಲ್ಲ ನಿನ್ನೆ, ಆ ಪ್ರೋಮೋದಲ್ಲಿ ಇದರಲ್ಲಿ ರಕ್ಷಿತಾ ಮತ್ತು ಧ್ರುವ ಅಂತ ಜಗಳ ಆಯ್ತು, ಅದ್ರ ಬಗ್ಗೆ ಏನೋ ಹೈಲೈಟ್ ಮಾಡಲಿಲ್ಲ. ಯಾಕಂದ್ರೆ ಇರಲಿ ಇವರು TRPಗೆ ಗಿಲ್ಲಿ ಬೇಕು, ಬೇರೆ ಯಾವ್ದಕ್ಕೂ ಗಿಲ್ಲಿ ಬೇಡ ಅನಿಸ್ತದೆ. ಇವ್ರು ಯಾಕೋ ಸರಿ ಮಾಡ್ತಾ ಇಲ್ಲ, ಸರಿ ಅನಿಸ್ತಲ್ಲ ಫ್ರೆಂಡ್ಸ್ ಇದರಲ್ಲಿ ಬಿಗ್ ಬಾಸ್ ಅವರು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸೀಸನ್ ಅಲ್ಲಿ ಗಿಲ್ಲಿ ಇದಾನಂತ ಅರ್ಧಕರ ಜನ ನೋಡ್ತಿದಾರೆ ಅಂತ ಹೇಳ್ಬೋದು. ನನಗೆ ಅನಿಸಿದ ಪ್ರಕಾರ ನಿಮಗೆ ಅನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ TRP ಹೆಚ್ಚಾಗ್ತಿದೆ ಅಂತಂದ್ರೆ ಗಿಲ್ಲಿ ನಟಂದ, ಯಾಕಂದ್ರೆ ಪ್ರತಿಯೊಂದು ಪ್ರೋಮೋದಲ್ಲಿ ಗಿಲ್ಲಿ ನಟಂದ ಏನಾದ್ರು ಒಂದು ಪಾತ್ರ ಇದ್ದೇ ಇರುತ್ತೆ, ಅವನೊಬ್ಬನ ಬಗ್ಗೆ ಹೈಲೈಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ ಯಾರು. ಇಷ್ಟೆಲ್ಲ ಆದ್ಮೇಲೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗು ಕೂಡ ಒಂಥರ ಹೊಟ್ಟೆ ಕಿಚ್ಚಿದ ಜನ ನೋಡಿದ್ರ ಅಂತ ಹೇಳ್ಬೋದು. ಅದರಲ್ಲಿ ಯಾವ ರೀತಿ ಅಂದ್ರೆ ಬಿಗ್ ಬಾಸ್ ಅವರು ಅಶ್ವಿನ್ ಗೌಡ ಅವ್ರನ್ನ ಹೇಗಾದ್ರೂ ಮಾಡಿ ಫೈನಲ್ ತನಕ ತರಬೇಕಂತಂದು ಏನೋ ಟಾಸ್ಕ್ ರೀತಿಯಲ್ಲಿ ಏನೋ ಮೋಸ ಗಿಸ ಮಾಡ್ಬೇಕು ಅನ್ಕೊಂಡ್ರು, ಆದ್ರೆ ಕೆಲಸ ಆಗ್ಲಿಲ್ಲ. ಧನುಷ್ ಗೌಡ ಅವರು ಫೈನಲ್ ಟಾಸ್ಕ್ ಇದ್ಬಿಟ್ಟು ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು. ಮತ್ತೆ ಗಿಲ್ಲಿ ಅವರು ಆದಾಗಲೂ ಕೂಡ ಸ್ವಲ್ಪ ಅವ್ರನ್ನ ಕೆಳಗಕ್ಕೆ ನೋಡ್ತಾರೆ ಹೊರತಾಗಿ ಹೊತ್ತು ಬೇರೆ ಯಾವ ರೀತಿನೂ ಹೈಲೈಟ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ ಇವರು ಬಿಗ್ ಬಾಸ್ ಅವರು. ಬರೀ ಅವ್ನು ಹೊರಗಡೆಯಿಂದ TRP ಎಲ್ಲ ಇಲ್ಲಿ ಬೇಕು, ಬೇರೆದಕ್ಕೆಲ್ಲ ಇವ್ನು ನೆಗೆಟಿವ್ ಮಾಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ನಟನ. ಮತ್ತೆ ಈ ವಾರ ಬಂತಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಯಾರೇ ಕ್ಲಾಸ್ ತಗೊಂತಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಇದರಲ್ಲಿ ಯಾವ ರೀತಿ ಮಾತಾಡ್ತಾರೆ ಒಂದು ಪೀಠಿಕ ರೀತಿಯನ್ನು ಹೇಳ್ತಾರಲ್ಲ, ಅದರಲ್ಲಿ ಪ್ರೋಮೋದಲ್ಲಿ ತೋರಿಸಿದ ಪ್ರಕಾರನೇ ಯಾವ ರೀತಿ ಹೈಲೈಟ್ ಮಾಡಿದ್ರೆ ಈ ವಾರ ಬಂತಂದ್ರೆ ಗಿಲ್ಲಿ ನಟನ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಮತ್ತೆ ಧ್ರುವ ಮತ್ತೆ ರಕ್ಷಿತ ಬಗ್ಗೆ ಆದ್ರೆ ಅಶ್ವಿನ್ ಗೌಡ ಧನುಷ್ ಮತ್ತೆ ಕ್ಯಾಪ್ಟನ್ಸಿ ಸೆಲೆಕ್ಟ್ ಆದ್ಮೇಲೆ ಸ್ವಲ್ಪ ಕ್ಯಾಪ್ಟನ್ ಧನುಷ್ ಇದು ಎರಡರ ಬಗ್ಗೆ ಸ್ವಲ್ಪ ಪ್ರೋಮೋದಲ್ಲಿ ಹೈಲೈಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಯಾರೇ ಕ್ಲಾಸ್ ತಗೋಬೋದು ಅಂದ್ರೆ ಮೋಸ್ಟ್ಲಿ ಅಶ್ವಿನ್ ಗೌಡ ತಗೋಬಹುದು. ಯಾವ ರೀತಿ ಮಾತಾಡಿದ್ರೆ ನನಗಂತೂ ಸರಿ ಅನಿಸ್ತಾರೆ, ನಿಮ್ಗೆ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಯಾವ ರೀತಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಇದರಲ್ಲಿ ಹೋದ ವಾರ ಯಾರು ಚೆನ್ನಾಗಿ ಆಡಿದ್ರು, ಯಾರ ರೀತಿ ತಪ್ಪಿತ್ತು, ಯಾರ ಬಗ್ಗೆ ಎಲ್ಲರ ಬಗ್ಗೆ ಸಂಪೂರ್ಣ ಮಾತಾಡ್ತಾ ಹೋಗೋಣ. ಮಾತಾಡ್ತಾರೆ ಚೆನ್ನಾಗಿ ಆಡಿದಂತ ಜನರಲ್ಲಿ ಅಶ್ವಿನಿ ಅವರು ಪ್ರೀತಿ ಸ್ಪರ್ಧಿಗಳು ಟೈಮಲ್ಲಿ ಈ ಮಾತುಗಳು ಬೇಕಾಗಿತ್ತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರೋಮೋ ಬೈತಾರಂತ ಹೇಳಿ ಯಾವ್ದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಯಾರು ಸರಿ ತಮಗೆ ಬೇಕಾಗಿರೋ ವಿಷಯಗಳು ಮಾತ್ರ ಹೈಲೈಟ್ ಮಾಡ್ತಾರೆ. ಎಪಿಸೋಡ್ ಮುಂದೆ ಹೋಗೋದೇ ಅಲ್ಲ. ಬಿಗ್ ಬಾಸ್ ಯಾವ ರೀತಿ ಖತರ್ನಾಕ್ ಮಾತಾಡ್ತಿದ್ರೆ ಅಂತಂದ್ರೆ ಬೇಕಾದ ಪಾಯಿಂಟ್ಸ್ ಅಷ್ಟೇ ನೆನಪು ಮಾಡಿ ಹೈಲೈಟ್ ಮಾಡ್ತಾರೆ ಜನಗಳಿಗೆ. ಎಲ್ಲರಿಗೂ ಇದರಲ್ಲಿ ಎಪಿಸೋಡ್ ನೋಡ್ತಾ ಹೋದ್ರೆ ಅದ್ರಲ್ಲಿ ಯಾರಿಗೂ ಸರಿ ಮಾಡಿದ್ರು ಯಾರು ತಪ್ಪು ನೋಡಬಹುದು. ಎಪಿಸೋಡ್ ನೋಡಿದ್ರೆ ಕಿಚ್ಚ ಸುದೀಪ್ ಸರ್ ಅವರು ಯಾಕಂದ್ರೆ ಗಿಲ್ಲಿ ಬಗ್ಗೆ ಗಿಲ್ಲಿ ನಟ ಹೇಗೆ ಆಡ್ತಿದ್ದಾರೆ ಅವರಿಂದ ಹೈಲೈಟ್ ಕಿಚ್ಚ ಸುದೀಪ್ ಸರ್ ಪಾಸಿಟಿವ್ ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಮತ್ತೆ ಬೇರೆ ಫಂಕ್ಷನ್ ಹೋದಾಗಲೂ ಅವರು ಗಿಲ್ಲಿ ಗಿಲ್ಲಿ ಅಂತ ಕೂಗು ಕೇಳಿಸ್ಕೊಂಡು ಗಿಲ್ಲಿ ಬಗ್ಗೆ ತುಂಬಾ ಸಪೋರ್ಟ್ ಅಂತ ಹೇಳ್ಬೋದು ಹೊರಗಡೆ. ಕಿಚ್ಚ ಸುದೀಪ್ ಸರ್ ಕೂಡ ಅವರು ಸ್ವಲ್ಪ ಮೆಚ್ಚಿದ್ರ ಅಂತ ಗಿಲ್ಲಿ ನಟರಂದು. ಆದ್ರೂ ಈ ಬಿಗ್ ಬಾಸ್ ಅವರು ಯಾವ ರೀತಿ ಹೈಲೈಟ್ ಮಾಡಿ ತೋರಿಸಿದ್ರೆ ಇದರಲ್ಲಿ ಗಿಲ್ಲಿ ನಟನೆ ನೆಗೆಟಿವ್, ಬೇರೆಯವರೆಲ್ಲ ಪಾಸಿಟಿವ್ ಆಗಿ ತೋರಿಸ್ಬೇಕಂತ ಹೈಲೈಟ್ ಮಾಡಿದ್ರೆ ಅದ್ರಲ್ಲಿ ಯಾವ ರೀತಿನೂ ನೆಗೆಟಿವ್ ಆಗಕ್ಕಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೊರಗಡೆ ಎಷ್ಟು ಜನ ಪ್ರೀತಿಸುವ ಜನ ಇದಾರೆ ಅಂತ ಈ ಪ್ರೋಮೋದಲ್ಲಿ ಬಂತು ಅಂದ್ರೆ ಯಾವ ರೀತಿ ಹೈಲೈಟ್ ಮಾಡಿ ತೋರಿಸಿದ್ರೆ ಅಂದ್ರೆ ಇದರಲ್ಲಿ ಕಿಚನ್ ಬಗ್ಗೆ ಸ್ವಲ್ಪ ಅಶ್ವಿನ್ ಗೌಡ ಮತ್ತೆ ಗಿಲ್ಲಿ ನಟ ಸ್ವಲ್ಪ ಜಗಳ ಆಗುತ್ತೆ. ಅದ್ರ ಬಗ್ಗೆ ಇದರಲ್ಲಿ ಅಶ್ವಿನ್ ಗೌಡ ಅವ್ರು ಹೇಳಿದ ಯಾಕೋ ನಂಗಂತೂ ಸರಿ ಅನಿಸ್ತಾ ಇಲ್ಲ, ನಿಂಗೆ ಕ್ಯಾಪ್ಟನ್ ಆಗಿದೆ ನಿಂಗೆ 2 ಕೊಂಬ್ ಬರುತ್ತೆ ಅಂತ ಕೇಳ್ತಾರಲ್ಲ, ಅದು ಯಾಕೋ ನಿಂಗೆ ಸರಿ ಅನಿಸ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ
ಕ್ಲಿಪ್ ಅಲ್ಲಿ ಹಾಕಿದ್ರೆ ಅಂತ ಹೇಳ್ಬೋದು. ಮತ್ತೆ ಈಗ ಗಿಲ್ಲಿಯಂಟ್ ಅವ್ರು ಅಂತಂದ್ರೆ ಅದರಲ್ಲಿ ಅಂದ್ರೆ ರೇಸ್ ಆಗಿದ್ರೆ ಅಂತ ಹೇಳ್ಬೋದು. ಅದರಲ್ಲಿ ಅವ್ರಿಗೂ ಒಂದು ತಾಳ್ಮೆ ಅನ್ನೋದು ತಾಳ್ಮೆನ ಮೀರಿಸಿದ್ರು ಅಂತ ಹೇಳ್ಬೋದು ಅಶ್ವಿನ್ ಗೌಡ ಅವರು. ಅವ್ರು ಹೇಳಿ ಕೂಡಲೇ ಬಂದ್ಬಿಟ್ಟು ಮಾಡ್ಬಿಟ್ಟಿದ್ರೆ ಅದು ಯಾವ್ದು ಜಗಳನೇ ಇರ್ತಿರ್ಲಿಲ್ಲ, ಯಾವ್ದು ತೊಂದರೆನೂ ಇರ್ತಿರ್ಲಿಲ್ಲ ಅಂತ ಹೇಳ್ಬೋದು. ಈಗ ಬರುತ್ತೆ ಇನ್ನೊಂದು ಪ್ರೋಮೋ ತೋರಿಸಿದ್ರೆ ಇದು ಸ್ಪೈನರ್ ಕಾರ್ಡ್ ಇಲ್ದವನೇ ಅಂತಂದು ಅಶ್ವಿನ್ ಗೌಡ ಹೇಳ್ತಾರೆ. ಅದೇ ತುಂಬಾ ಚೇಂಜ್ ಆಯ್ತು. ಅಂದ್ರೆ ರೀತಿನ ಮಾತಾಡೋದು ಬೇರೆಯವ್ರಿಗೆ ಅದೇನೋ ಅಂತಾರಲ್ಲ ಗೌರವ ಕೊಡಿ ಅಂತ ಹೇಳ್ತಾರಲ್ಲ, ಎಲ್ಲ ಇವ್ರ ಗೌರವ. ಈ ಒಬ್ಬರನ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡ್ತಿದ್ವಿ, ಇವ್ರ ಗೌರವ ಅಂತ ಕೊಡತ್ತೆ ಈ ವಿಷಯ. ನೆಕ್ಸ್ಟ್ ಅಂತಂದ್ರೆ ಗಿಲ್ಲಿನಟ್ ಅವರು ಯಾರಿಗೆ ಹೇಳ್ದ ಮತ್ತೆ ಕಿಚನ್ ಬಗ್ಗೆ ಸ್ವಲ್ಪ ಜಗಳ ವಾಸು ಮಾತ್ರ ಹೇಳ್ತಾರೆ, ಯಾರಿಗೆ ಹೇಳ್ದ ಅಂತ ಕೇಳ್ದ ನಿನಗೆ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳ್ಬೋದು. ಈ ಪ್ರಮೋದಲ್ಲಿ ಕಿಚನ ಪಂಚಾಯತ್ ಯಾರನ್ನ ಹೆತ್ತಾರೆ ಯಾರನ್ನ ಕೆಳಗೆ ಮಾಡ್ತಾರೆ ಗಿಲ್ಲಿ ಅವ್ರಿಗೆ ಸ್ವಲ್ಪ ಅದರಲ್ಲಿ ಹೈಲೈಟ್ ಮಾಡಿ ಯಾವ ರೀತಿ ಶನಿವಾರ ಅಂತ ಬಂದಾಗ ಅವಾಗ ಮಾತ್ರ ಯಾರು ಮಾತಾಡಕ್ಕಾಗಿಲ್ಲ ಅಂತ ಹೇಳ್ಬೋದು. ಯಾವ ರೀತಿ ಮಾತಾಡ್ತಾರೆ ಪಾಯಿಂಟ್ ಗಳು ಕರೆಕ್ಟ್ ಮಾತಾಡ್ತಾರೆ, ಪಾಯಿಂಟ್ ಪಾಯಿಂಟ್ ಮಾತಾಡ್ತಾರೆ. ಆ ಪಾಯಿಂಟ್ ಗೆ ಯಾರು ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಗಿಲ್ಲಿ ಅವರು ಆತರ ಮಾತಾಡೋದು ಸೈಲೆಂಟ್ ಆಗಿಬಿಟ್ಟಿದ್ರೆ ಸರಿ ಹೋಗ್ತದೆ. ಈ ತರ ಎಪಿಸೋಡ್ ಅಲ್ಲಿ ನೆಗೆಟಿವ್ ಆಗ್ತಾನೆ ಇರಲಿಲ್ಲ. ಆದ್ರೂ ಕೂಡ ನೆಗೆಟಿವ್ ಏನ್ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಯಾಕೆ ಅವ್ರ ವ್ಯಕ್ತಿತ್ವ ಏನಂತ ಹೊರಗಡೆ ಇರೋ ಜನಕ್ಕೆಲ್ಲ ಗೊತ್ತಿದೆ ನಮ್ಗೆಲ್ಲ. ಚಲ ಆದ್ಮೇಲೆ ಏನಂದ್ರೆ ಗಿಲ್ಲಿ ಅವರು ಸೈಲೆಂಟ್ ಆಗಿ ಏನಂದ್ರೆ ಬೇಕಂತಾನೆ ಅವ್ರ ಹತ್ರ ಮಾತಾಡ್ತಾರೆ, ನೀನ್ ಅವ್ರೇನಾದ್ರು ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ ಈ ವಾರ ಅಪ್ರಿಸಿಯೇಟ್ ಮಾಡ್ತಿದ್ರೆ ಮೇನ್ ಕಾರಣ ಯಾಕಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದ್ರೆ ಸಹಿಸ್ಕೊಳ್ಳೋದು ಅದರ ಬೇರೆ ಮನಸ್ಪರ್ಧೆ ಕೂಡ ಯಾವ ರೀತಿ ಪ್ಲಾನ್ ಮಾಡಿ ಅಂದ್ರೆ ಇದರಲ್ಲಿ ಧನುಷ್ ಗೌಡ ಅವರು ಅಶ್ವಿನ್ ಗೌಡ ಮಾತಾಡಿದ ಆಟ ಆಡಿದ ಒಂದು ವ್ಯಕ್ತಿತ್ವ ಇವಾಗ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟು ಕ್ಯಾಪ್ಟನ್ ಮನಸ್ಸಾಕ್ಷಿ ಒಪ್ಪತ್ತನೋ ಅದರಿಂದನೇ ಧನುಷ್ ಗೌಡ ಅವರು ಸ್ವಲ್ಪ ಹರ್ಟ್ ಆಗಿರೋರು. ಎರಡನೇ ಧನುಷ್ ಗೌಡ ಅದಕ್ಕೋಸ್ಕರ ಬೇಜಾರಾಗಿದೆ. ಆದ್ರೆ ಈ ರೀತಿ ಅಶ್ವಿನ್ ಗೌಡ ಅವರು ಪಾಯಿಂಟ್ ಇಟ್ಕೊಂಡು ಅವ್ರಿಗೆ ನೋಯ್ಸ್ ತರ ಮಾತಾಡಿದ್ರೆ ಅಶ್ವಿನ್ ಗೌಡ ಅವರು ಹೋದರ ನೋಡಿದಾಗ ಎಷ್ಟು ಪಾಸಿಟಿವ್ ಆಗಿದ್ರು, ಎಲ್ಲ ಚೆನ್ನಾಗಿದ್ರು. ಬರ್ತಾ ಬರ್ತಾ ಅದರಲ್ಲೂ ಕೂಡ ಬೇಗ ಬೇಗ ಜಗಳ ಈ ವಾರ ಬಂದ ಕಿಚನ ಪಂಚಾಯತ್ ಇಬ್ಬರಿಗೆ ಕ್ಲಾಸ್ ಜಾಸ್ತಿ ನನಗೆ ಪ್ರಕಾರ ಅಶ್ವಿನ್ ಗೌಡ ಅವ್ರಿಗೆ ಜಾಸ್ತಿ ಬೈಬೇಕು, ಅಷ್ಟೊಂದು ಬೈಬಾರ್ದು. ಯಾಕಂದ್ರೆ ಇವ್ರು ಪಾಯಿಂಟ್ ಇಟ್ಕೊಂಡೆ ಮಾತಾಡಿದ್ರೆ ಆದ್ರೂ ಕೂಡ ಕೆಲವು ಟೈಮ್ ತಪ್ಪಿದ್ದಾರೆ ಇಲ್ಲ ಅಂತ ಕಂಟ್ರೋಲ್ ತಪ್ಪಕ್ಕೆ ಕಾರಣ ಯಾರಂದ್ರೆ ಇವರು ಅಶ್ವಿನ್ ಗೌಡ ಅವರು. ಧನುಷ್ ಗೌಡ ಅವರು ಯಾವ ರೀತಿ ಚೆನ್ನಾಗಿ ಆಡಿದೆ ಅವರ ಬಗ್ಗೆ ಏನು ಏನು ಬೇರೆ ಫೇವರಿಸಮ್ ಯಾರಿಗೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಏನಂತ ಪ್ರಕಾರ ಆಡಿದ್ರೆ ಅಂತ ಹೇಳ್ಬೋದು. ಯಾಕೋ ನನಗೆ ಧನುಷ್ ಗೌಡ ಅವರಿಗೆ ಆತರ ಮಾತು ಹೇಳಿದ್ರೆ ಸರಿ ಅನಿಸಲ್ಲ. ನಿಮ್ಗೆ ಏನಿದೆ ತಪ್ಪದೇ ಕಮೆಂಟ್ ಮಾಡಿ. ಧನುಷ್ ಗೌಡ ಅವರಿಗೆ ಈ ತರ ಕ್ಯಾಪ್ಟನ್ ಆಗಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿದ್ರಲ್ಲಿ. ಈ ವಾರ ಬಂದ ಕ್ಲಾಸ್ ಅಲ್ಲಿ ಕಿಚನ ಪಂಚಾಯತಿಲಿ ಯಾರೇ ಕ್ಲಾಸ್ ತಗೋಬೇಕಿತ್ತು ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಎರಡನೇ ಕ್ರಮದ ಎಪಿಸೋಡಿನ ಅಂದ್ರೆ ಏನೋ ಮಧ್ಯೆ ನೆಕ್ಸ್ಟ್ ವಾರ ಏನೋ ಒಂದು ಕಿರಿಕ್ ಆಗೋದು ಏನೋ ಒಂದ್ ಆಗತ್ತು. ಧನು ಆಗ್ಬಿಟ್ನಲ್ಲ ಅಶ್ವಿನಿ ಮತ್ತೆ ಗಿಲ್ಲಿ ಮಧ್ಯೆ ತಿರ್ಗಿ ಜಗಳ ಹತ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ಉರಿ ಕಿತ್ಕೋದು ಅಂತ ಹೇಳ್ಬೋದು. ಹಾಗೆ ಅಲ್ಲ ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ ಮಾಡ್ಬೇಕು ಅಂತ ಇವ್ರಿಗೆ ಆಸೆ ಇದ್ದಿದ್ದು ಆಗ್ಲಿವಲ್ಲ, ಅದರಿಂದ ಉರಿ ಕಿತ್ಕೋದು ಅಂತ ಹೇಳ್ಬೋದು. ನೋಡೋಣ ಒಟ್ನಲ್ಲಿ ಪಂಚಾಯತಿಲಿ ಇವತ್ತು ಗಿಲ್ಲಿ ತಪ್ಪು ಅಂತಾರ ಇಲ್ಲ ಅಂದ್ರೆ ಅಶ್ವಿನಿ ಅವ್ರ ತಪ್ಪು ಅಂತಾರ, ಹಾಗೆ ಅಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಎಲ್ಲಾನು ಕೂಡ ವೆಯ್ಟ್ ಮಾಡಿ ನೋಡೋಣ. ಈ ತರ ಇದೆ ಇವತ್ತಿನ ಪ್ರೋಮೋ ಬಂತು ಅಂದ್ರೆ ಫ್ರೆಂಡ್ಸ್. ಹಾಗೆ ನಿಮ್ ಪ್ರಕಾರ ಯಾರು ಕ್ಲಾಸ್ ತಗೋಬೇಕು, ಯಾರ್ದು ಈ ವಾರ ತಪ್ಪಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.